ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಸಿಹಿ ಸುದ್ದಿ, 4,000 ರೂಪಾಯಿವರೆಗೂ ಹಣ ನಿಮ್ಮ ಅಕೌಂಟ್ಗೂ ಕೂಡ ಈಗ ಜಮೆ ಆಗಲು ಶುರುವಾಗುತ್ತೆ. ಹೌದು, ಈಗಾಗಲೇ ಎಲ್ಲಾ ಮಹಿಳೆಯರಿಗೂ ಕೂಡ ಮತ್ತೊಮ್ಮೆ ಹಣ ಜಮೆ ಆಗ್ತಾ ಇದೆ ವೀಕ್ಷಕರೇ. ಇಂಥವರ ಅಕೌಂಟ್ಗೆ ಹಣ ಬರೋದಿಲ್ಲ ಅಂತಾನೂ ಕೂಡ ಘೋಷಣೆ ಮಾಡಲಾಗಿದೆ. ಆದ್ರೆ ಯಾರ ಅಕೌಂಟ್ಗೆ ಹಣ ಬರೋದಿಲ್ಲ ಮತ್ತೆ ಇಂಥವರ ಅಕೌಂಟ್ಗೆ ಹಣ ಬಂದಿದ್ರು ಕೂಡ ವಾಪಸ್ ವಸೂಲಿ ಮಾಡಲಾಗುತ್ತಂತೆ. ಹಾಗಾದ್ರೆ ಪ್ರತಿಯೊಂದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮತ್ತು ಎರಡನೇದಾಗಿ, ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೆ ನಿಮಗೆ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಮತ್ತೊಂದು ಕಡೆಗೆ ಒಂದು ಹೊಸ ನಿಯಮ ಕೂಡ ಪ್ರಾರಂಭವಾಗ್ತಾ ಇದೆ. ಈ ಚಿಕ್ಕ ತಪ್ಪು ಮಾಡಿದರೆ ನಿಮ್ದು BPL ಕಾರ್ಡು ಬಂದ್ ಆಗುತ್ತೆ. ನಿಮಗೆ ಅನ್ನಭಾಗ್ಯ ಅಕ್ಕಿನೂ ಸಿಗಲ್ಲ, ಇಂದಿರಾ ಕಿಟ್ ಕೂಡ ಸಿಗಲ್ಲ ವೀಕ್ಷಕರೇ. ಪ್ರತಿಯೊಂದನ್ನು ಕೂಡ ನೋಡ್ತಾ ಹೋಗೋಣ. ಇನ್ನು ಮೂರನೇದಾಗಿ, ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಅಂಗೀಕರಿಸಲು ಆಗದಕ್ಕೆ ದೇಶದ ಮಹಿಳೆಯರಿಗೆ ಕ್ಷಮೆ ಯಾಚಿಸಿದ್ದಾರೆ ನರೇಂದ್ರ ಮೋದಿಜಿಯವರು. ದೇಶವನ್ನು ಉದ್ದೇಶಿಸಿ ನರೇಂದ್ರ ಮೋದಿಜಿಯವರು ಭಾಷಣ ಕೂಡ ಮಾಡಿದ್ದಾರೆ. ಆ ಭಾಷಣದಲ್ಲಿ ಪ್ರಮುಖ ಘೋಷಣೆ ಕೂಡ ಮಾಡಿದ್ದಾರೆ ವೀಕ್ಷಕರೇ. ಅದನ್ನು ಕೂಡ ನೋಡ್ತಾ ಹೋಗೋಣ. ಮಹಿಳೆಯರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕೇಂದ್ರ ಸರ್ಕಾರದ ಮಹಿಳಾ ಮೀಸಲಾತಿ ಬಗ್ಗೆನೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ. ಮತ್ತೊಂದು ಕಡೆಗೆ ಮತ್ತೆ ಜಲಸಂಧಿ ಬಂದ್ ಆಗ್ತಾ ಇದೆ. ಭಾರತದ ಹಡಗುಗಳಿಗೂ ಕೂಡ ಈಗ ಎಂಟ್ರಿ ಎಕ್ಸಿಟ್ ಕೊಡ್ತಾ ಇಲ್ಲಂತೆ. ಹೋರ್ಮಜ್ ನಲ್ಲಿ ಭಾರತದ ಹಡಗಿನ ಮೇಲೆ ಇರಾನ್ ದೇಶದವರು ಗುಂಡಿನ ದಾಳಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ದಿನ ಯುದ್ಧ ಮುಂದುವರೆದ್ರೆ ಭಾರತಕ್ಕೆ ಸಂಕಷ್ಟ ಫಿಕ್ಸ್. ಹೀಗಾಗಿ ನೀವು ಕೂಡ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡ್ತಾ ಇದ್ರೆ ಆದಷ್ಟು ಮಿತವಾಗಿ ಗ್ಯಾಸ್ ಸಿಲಿಂಡರ್ ನ ಬಳಕೆ ಮಾಡಬೇಕು. ಎದಕ್ಕಂದ್ರೆ ಸ್ಟೇಟ್ ಆಫ್ ಹಾರ್ಮೋಸ್ ಈಗ ಮತ್ತೆ ಬಂದ್ ಆಗ್ತಾ ಇದೆ ವೀಕ್ಷಕರೇ. ಯುದ್ಧ ಮತ್ತಷ್ಟು ಭೀಕರವಾಗೋ ಸಾಧ್ಯತೆ ಇದೆ. ಹೀಗಾಗಿ ಗ್ಯಾಸ್ ಸಿಲಿಂಡರ್, ಎಲ್ಲಾ ಒಂದು ಅನಿಲ ಸಿಲಿಂಡರ್ ಗಳನ್ನ ಮಿತವಾಗಿ ಬಳಸಿ. ಮತ್ತೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗೋದು ಗ್ಯಾರಂಟಿ ಅಂತಾನು ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಮತ್ತೆ ದೇಶಾದ್ಯಂತ ಭಾರತದಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಈಗ H5N1 ವೈರಸ್ ಆತಂಕ ಶುರುವಾಗಿದೆ. ಚಿಕನ್ ಪ್ರಿಯರು, ಮೊಟ್ಟೆ ಪ್ರಿಯರು ಆದಷ್ಟು ಇದನ್ನ ಬೇಯಿಸಿ ಸೇವಿಸಬೇಕು ಅಂತ ಹೇಳಲಾಗಿದೆ. ಯಾಕಂದ್ರೆ ಹಕ್ಕಿ ಜ್ವರ ಕಾಣ್ತಾ ಇದೆ. ಈಗಾಗಲೇ 7,000ಕ್ಕೂ ಹೆಚ್ಚು ಕೋಳಿಗಳ ಮಾರಣ ಹೋಮ ಕೂಡ ಶುರುವಾಗಿದೆ ವೀಕ್ಷಕರೇ. ಹಾಗಾದ್ರೆ ಎಲ್ಲಿ ಈಗಾಗಲೇ ಒಂದು ಹಕ್ಕಿ ಜ್ವರ ಪತ್ತೆಯಾಗಿದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಕರ್ನಾಟಕಕ್ಕೆ ಹೈ ಅಲರ್ಟ್ ಅಂತಾನು ಕೂಡ ಹೇಳ್ಬಹುದು ವೀಕ್ಷಕರೇ. ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ. ಹಾಗೂ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ. ಹಾಗೂ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಕೂಡ ಕಮೆಂಟ್ ಮಾಡಿ, ನಿಮಗೂ ಕೂಡ 29ನೇ ಕಂತು ಹಣ ಜಮೆಯಾಗಿದೆಯಾ, ಎಸ್ ಆರ್ ನೋ ಅಂತ ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡಿ ವೀಕ್ಷಕರೇ. ನಿಮ್ಮ ಒಂದು ಕಮೆಂಟ್ ಇಂದ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಸಹಾಯವಾಗುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಕಡೆ ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೂ ಕೂಡ ಹಣವನ್ನ ಜಮೆ ಮಾಡಲು ಶುರು ಮಾಡಲಾಗಿದೆ. ಬಾಕಿ ಕಂತು ಹಣವು ಕೂಡ ಜಮೆ ಆಗ್ತಾ ಇದೆ. ಹೌದು, ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿರೋ ಪ್ರಕಾರ 2-3 ತಿಂಗಳದ್ದು ಹಣ ಬಾಕಿ ಇದೆ. ಅದನ್ನ ಹಂತ ಹಂತವಾಗಿ ಕೊಡ್ತೀವಿ ಅಂತ ಒಂದು ಭರವಸೆ ಕೂಡ ಮೊನ್ನೆ ಕೊಟ್ಟಿದ್ದಾರೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲ, ಗೃಹಲಕ್ಷ್ಮಿ ಅಕೌಂಟ್ಗೆ ಇನ್ಮೇಲೆ ಪ್ರತಿ ತಿಂಗಳು ಹಣ ಬರ್ತಾನೆ ಇರುತ್ತೆ. ಯಾವುದೇ ಕಾರಣಕ್ಕೂ ಇನ್ ಮುಂದೆ ಹಣ ಪ್ರತಿ ತಿಂಗಳು ತಪ್ಪಿಸೋದಿಲ್ಲ ಅಂತ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಅಂದ್ರೆ ಏನ್ ಹೇಳಿದ್ದಾರೆ ಅಂದ್ರೆ, ಯಾವುದೇ ಅಡಚಣೆ ಇಲ್ಲದೆ ಇನ್ ಮುಂದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಅಕೌಂಟ್ಗೆ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು 29ನೇ ಕಂತು ಹಣ ಕೂಡ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗ್ತಾ ಇದೆ. ಹೌದು, ಈಗಾಗಲೇ ನಿನ್ನೆ ಮೊನ್ನೆ ಕೂಡ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಎಲ್ಲರ ಅಕೌಂಟ್ಗೂ ಕೂಡ ಹಣ ಜಮೆ ಆಗ್ತಾ ಇದೆ. 28, 29 ಕಂತು ಹಣ ಬಂದಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ವೀಕ್ಷಕರೇ. ನೋಡಿ, ಪ್ರತಿಯೊಂದು ಅಕೌಂಟ್ಗೂ ಕೂಡ ಹಣ ಜಮೆ ಆಗ್ತಾ ಇರೋದ್ರಿಂದ ಒಮ್ಮೆ ಬಾರಿ ನೀವು ಕೂಡ ನಿಮ್ಮ ಅಕೌಂಟ್ ಅನ್ನ ಚೆಕ್ ಮಾಡಿಕೊಳ್ಳಿ. ಹಾಗಾಗಿ ಯಾರಿಗೆ ಹಣ ಬಂದಿಲ್ಲ, ಕೆಲವೊಬ್ಬರಿಗೆ 3-4 ತಿಂಗಳಿಂದ ಹಣವೇ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ NPCI ಮ್ಯಾಪಿಂಗ್ ಮತ್ತು ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಳ್ಳಿ. ಕಡ್ಡಾಯವಾಗಿ ಚೆಕ್ ಮಾಡಿಕೊಳ್ಳಿ. ಎದಕ್ಕಂದ್ರೆ ಆಧಾರ್ ಸೀಡಿಂಗು, NPCI ಮ್ಯಾಪಿಂಗ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಗಿಲ್ಲ ಅಂದ್ರೆ DBT ಮೂಲಕ ಹಣ ಬರೋದ್ರಲ್ಲಿ ನಿಮ್ಮ ಅಕೌಂಟ್ ಫೇಲ್ ಆಗ್ಬಹುದು. ಹೀಗಾಗಿ ನಿಮ್ಮ ಅಕೌಂಟ್ಗೆ ಹಣ ಜಮಾ ಆಗದೇ ಇರಬಹುದು ವೀಕ್ಷಕರೇ. ಹೀಗಾಗಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಯಾರಿಗೆ ಹಣ ಬರ್ತಾ ಇಲ್ಲ ನೋಡಿ, ಅವರು NPCI ಮ್ಯಾಪಿಂಗ್ ಮತ್ತು ಆಧಾರ್ ಸೀಡಿಂಗ್ ಅನ್ನ ಬ್ಯಾಂಕ್ ಅಲ್ಲಿ ಮಾಡಿಸಬೇಕಾಗುತ್ತೆ. ಇನ್ನು ಎರಡನೇದಾಗಿ, BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರ ಅಕೌಂಟ್ಗೂ ಕೂಡ ಹಣ ಬರುತ್ತೆ ವೀಕ್ಷಕರೇ. ಒಂದು ವೇಳೆ ನಿಮ್ದು ರೇಷನ್ ಕಾರ್ಡು ಏನಾದ್ರೂ ತೆರಿಗೆ ಪಾವತಿಯಿಂದಾಗಿ ರದ್ದಾಗಿದ್ರೆ, ಅಂದ್ರೆ ತುಂಬಾ BPL ಕಾರ್ಡ್ಗಳು ಕರ್ನಾಟಕದಲ್ಲಿ BPL ಕಾರ್ಡ್ ಬಂದಾಗಿ APL ಕಾರ್ಡ್ ಕೊಡಲಾಗ್ತಾ ಇದೆ ವೀಕ್ಷಕರೇ. ಇಲ್ಲಿ ಏನಾಗಿದೆ, ಕೆಲವು ಕಾರ್ಡುಗಳಲ್ಲಿ ತೆರಿಗೆ ಪಾವತಿದಾರರು ಮತ್ತು GST ರಿಟರ್ನ್ಸ್ ಮಾಡ್ತಾ ಇದ್ದವರ BPL ಕಾರ್ಡುಗಳನ್ನ ರದ್ದು ಮಾಡಲಾಗಿದೆ ವೀಕ್ಷಕರೇ. ಹೀಗಾಗಿ ಅದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಹಣನೂ ಕೂಡ ಬರೋದಿಲ್ಲ ಅಂತ ಹೇಳಲಾಗಿದೆ. ಇನ್ನು ಬನ್ನಿ, ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್. ನರೇಂದ್ರ ಮೋದಿಜಿಯವರು ದೇಶದ ಎಲ್ಲಾ ಮಹಿಳೆಯರಿಗೆ ಕ್ಷಮೆ ಯಾಚನೆ ಮಾಡಿದ್ದಾರೆ. ಎದಕ್ಕೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಹೇಳಬೇಕಂದ್ರೆ, ಮಹಿಳಾ ಮೀಸಲು ತ್ವರಿತ ಜಾರಿಗೆ ತರುವ ವಿಧೇಯಕ ಪಾಸ್ ಆಗಿಲ್ಲ. ಪ್ರಧಾನಿ ಮೋದಿ ಅವರು ಕ್ಷಮೆ ಯಾಚನೆ ಮಾಡಿದ್ದಾರೆ. ಲೋಕಸಭೆಯಲ್ಲಿ ಮಸೂದೆ ಸೋಲಿಸಿ ಕಾಂಗ್ರೆಸ್ ಇಂದ ಭ್ರೂಣ ಹತ್ಯೆ ಅಂತ ಪಾಪ ಕೃತ್ಯ ನಡೆದಿದೆ ಅಂತ ನರೇಂದ್ರ ಮೋದಿಜಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ದೇಶವನ್ನ ಉದ್ದೇಶಿಸಿ ನರೇಂದ್ರ ಮೋದಿಜಿಯವರು ಭಾಷಣ ಕೂಡ ಮಾಡಿದ್ದಾರೆ. ನಂತರ ಭಾಷಣದಲ್ಲಿ ಮತ್ತೊಂದು ಘೋಷಣೆ ಕೂಡ ಇಲ್ಲಿ ಮಾಡಿದ್ದಾರೆ ವೀಕ್ಷಕರೇ. 2029ರಲ್ಲೇ ಮಹಿಳಾ ಮೀಸಲು ಜಾರಿಗೆ ಮತ್ತೊಮ್ಮೆ ಯತ್ನ ಮಾಡ್ತೀವಿ ಅಂತಾನು ಕೂಡ ಇಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಲೋಕಸಭೆಯಲ್ಲಿ ಮಹಿಳಾ ಮೀಸಲು ತಿದ್ದುಪಡಿ ವಿಧೇಯಕಕ್ಕೆ ಸೋಲಾದ ಹೊರತಾಗಿಯೂ 2029ರ ಒಳಗೆ ಮಹಿಳಾ ಮೀಸಲು ಜಾರಿಗೆ ಬಿಜೆಪಿ ಪಣ ತೊಟ್ಟಿದೆ. ಈ ನಿಟ್ಟಿನಲ್ಲಿ ಮತ್ತೊಂದು ಯತ್ನ ಮಾಡಲಿದೆ ಅಂತ ಬಿಜೆಪಿ ಮೂಲಗಳು ಕೂಡ ಇಲ್ಲಿ ಹೇಳಿರುವಂತದ್ದು ವೀಕ್ಷಕರೇ. ದೇಶವನ್ನು ಉದ್ದೇಶಿಸಿ ನರೇಂದ್ರ ಮೋದಿಜಿಯವರು ಭಾಷಣ ಮಾಡುವಾಗ ಗುಡುಗಿದ್ದಾರೆ. ಮೀಸಲು ತಿದ್ದುಪಡಿ ಮಸೂದೆಯನ್ನ ವಿಪಕ್ಷ ಸೋಲಿಸಿದ್ದಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಸಮತೋಲಿತ ಸಬಲೀಕರಣಕ್ಕೆ 2029ರಿಂದಲೇ ಮಹಿಳಾ ಮೀಸಲು ಜಾರಿಗೆ ತರುವ ಉದ್ದೇಶ ಇತ್ತು. ನಾರಿ ಶಕ್ತಿ ಉಪಕ್ರಮ ಒಂದು ಮಹಾಯಜ್ಞ, ಮಹಿಳಾ ಸಬಲೀಕರಣ ಹೋರಾಟ ನಿಲ್ಲಲ್ಲ ಅಂತ ನರೇಂದ್ರ ಮೋದಿಜಿಯವರು ಘೋಷಣೆ ಕೂಡ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ. ಈ ಹಿಂದೆ ಕಾಂಗ್ರೆಸ್ ವಿಪಕ್ಷಗಳಿಂದ ದೇಶದ ಅಭಿವೃದ್ಧಿಗೆ ಅಡ್ಡಿ ಮಾಡುವ ಅನೇಕ ಯತ್ನ ನಡೆದಿದೆ. ವಿಧೇಯಕಕ್ಕೆ ಸೋಲುಡಿಸುವ ಮೂಲಕ ವಿಪಕ್ಷಗಳಿಂದ ನಮ್ಮ ಸಂವಿಧಾನಕ್ಕೆ ಅವಮಾನವಾಗಿದೆ. ಈ ದೊಡ್ಡ ವಂಚನೆಗಾಗಿ ಮಹಿಳೆಯರು ಪ್ರತಿಪಕ್ಷಗಳನ್ನ ಅತಿ ಕಠಿಣವಾಗಿ ಶಿಕ್ಷಿಸಲಿದ್ದಾರೆ ಅಂತಾನೂ ಕೂಡ ಒಂದು ಘೋಷಣೆ ಇಲ್ಲಿ ಒಂದು ಗುಡುಗಿದ್ದಾರೆ ಅಂತಾನೆ ಹೇಳ್ಬಹುದು. ಮಹಿಳೆಯರಿಗೆ ಪಾರ್ಲಿಮೆಂಟ್ ನಲ್ಲಿ 33% ರಿಸರ್ವೇಶನ್ ಬಿಲ್ ಪಾಸ್ ಆಗಲೇ ಇಲ್ಲ. ಅಪೋಸಿಷನ್ ವಿರುದ್ಧ ಮೋದಿ ಅವರು ದೊಡ್ಡ ಆರೋಪ ಮಾಡಿದ್ದಾರೆ. ಮಹಿಳೆಯರಿಗೆ ನ್ಯಾಯ ಕೊಡ್ಲಿಲ್ಲ ವಿರೋಧ ಪಕ್ಷದವರು ಅಂತಾನು ಕೂಡ ಒಂದು ಹೇಳಿಕೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಹಾಗಾದ್ರೆ ಮುಂದಿನ ಬರೋ ದಿನಗಳಲ್ಲಿ ಏನಾಗುತ್ತೆ ಅಂತ ಕಾದು ನೋಡ್ಬೇಕು. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡ್ತಾ ಹೋಗೋಣ. ಆದಷ್ಟು ಪ್ರತಿಯೊಬ್ರು ಕೂಡ ಗ್ಯಾಸ್ ಸಿಲಿಂಡರ್ ನ ಮಿತವಾಗಿ ಬಳಸಿ ವೀಕ್ಷಕರೇ. ಯಾಕಂದ್ರೆ ಈ ಒಂದು ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದಿಂದಾಗಿ ಭಾರತಕ್ಕೆ ಅಡುಗೆ ಅನಿಲ ಸಪ್ಲೈ ತುಂಬಾನೇ ಕಡಿಮೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೆ ಕೇವಲ ಅಡುಗೆ ಅನಿಲ ಗ್ಯಾಸ್ ಸಿಲಿಂಡರ್ ಮಾತ್ರ ಸಮಸ್ಯೆ ಆಗ್ತಾ ಇಲ್ಲ, ಆಟೋ LPG ಕೂಡ ಸಮಸ್ಯೆ ಆಗ್ತಾ ಇದೆ. ನೋ ಸ್ಟಾಕ್ ಬೋರ್ಡ್ ಕೂಡ ಹಾಕ್ತಾ ಇದ್ದಾರೆ. ಇಲ್ಲಿ ನೋಡಿ, ಮತ್ತೆ ಹೋರ್ಮಜ್ ನಲ್ಲಿ ಭಾರತದ ತೈಲಿನ ಹಡಗುಗಳ ಮೇಲೆ ಇರಾನ್ ಅವರು ಗುಂಡನ್ನ ಹಾರಿಸಿದ್ದಾರೆ. ಅಂದ್ರೆ ಮತ್ತೆ ನಮ್ಮ ಭಾರತಕ್ಕೆ ಸಂಕಷ್ಟ ಆಗಬಹುದು. ಈಗಾಗಲೇ ಆಹಾರ ಸಚಿವರು KH ಮುನಿಯಪ್ಪ ಅವರು ಕೂಡ ಹೇಳಿದ್ದಾರೆ, ಮುಂದಿನ ತಿಂಗಳು ಗ್ಯಾಸ್ ಸಿಲಿಂಡರ್ ಸ್ವಲ್ಪ ಮಿತವಾಗಿ ಬಳಸಬೇಕು, ತೊಂದರೆ ಆಗ್ಬಹುದು ಅಂತ. ಹೋಟೆಲ್ಗಳು ಪರ್ಯಾಯವಾಗಿ ಸೌದೆ ಒಲೆ ಆಗಿರಬಹುದು, ಎಲೆಕ್ಟ್ರಿಕ್ ಸ್ಟೋವ್ ಗಳನ್ನ ಪರ್ಯಾಯವಾಗಿ ಬಳಸಬೇಕು ಅಂತಾನು ಕೂಡ ಒಂದು ಸಲಹೆ ಕೊಡಲಾಗಿದೆ. ಮೊನ್ನೆ ತಾನೇ ನರೇಂದ್ರ ಮೋದಿಜಿಯವರು ಕೂಡ ಮೀಟಿಂಗ್ ಅಲ್ಲಿ ಅದೇ ಒಂದು ಮಾತನ್ನ ಹೇಳಿದ್ದಾರೆ. ಆದಷ್ಟು ಇದರ ಬಗ್ಗೆ ಒಂದು ಎಲ್ಲಾ ರಾಜ್ಯಗಳು ಕೂಡ ಒಗ್ಗಟ್ಟಾಗಿ ಹೋರಾಡಬೇಕು ಅಂತಾನು ಕೂಡ ಇಲ್ಲಿ ಒಂದು ಹೇಳಿಕೆ ಬಂದಿರುವಂತದ್ದು. ಈಗ ನೋಡಿ, ಎಲ್ಲ ಯುದ್ಧ ಮುಗಿಯುತ್ತೆ ಅಂತ ಎಲ್ಲರೂ ಕೂಡ ಕಾದು ಕುಳಿತಿದ್ರು. ಆದ್ರೆ ಈಗ ಮತ್ತೆ ಯುದ್ಧ ಮತ್ತಷ್ಟು ಭೀಕರವಾಗೋ ಚಾನ್ಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದೇ ದಿನದಲ್ಲಿ ಓಪನ್ ಆದ ಹೋರ್ಮಜ್ ಈಗ ಮತ್ತೆ ಬಂದ್ ಮಾಡಲಾಗಿದೆ ಅಂತೆ. ಮತ್ತೆ ಜಲಸಂಧಿ ದಾಟುತ್ತಿದ್ದ ಭಾರತದ ಹಡಗುಗಳ ಮೇಲೆ ಇರಾನ್ ದೇಶದವರು ಗುಂಡನ್ನ ಹಾರಿಸಿರುವಂತದ್ದು. ಇದು ಮುಖ್ಯವಾದ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದ್ರೆ ಭಾರತಕ್ಕೂ ಕೂಡ ಈಗ ಹಡಗುಗಳನ್ನ ಬಿಡ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇಷ್ಟು ದಿನ ಹೆಂಗೋ ಭಾರತಕ್ಕೆ ಹಡಗುಗಳು ಬರ್ತಾ ಇತ್ತು, ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಅಷ್ಟು ಕಾಡ್ತಾ ಇತ್ತು, ಆದ್ರೂ ಕೂಡ ಸಪ್ಲೈ ಇತ್ತು. ಆದ್ರೆ ಈಗ ಅದು ಕೂಡ ಬಂದ್ ಆಗುವ ಸಾಧ್ಯತೆ ಇರೋದ್ರಿಂದ ಮುಂದಿನ ಬರೋ ದಿನಗಳಲ್ಲಿ ಸಮಸ್ಯೆ ಮತ್ತಷ್ಟು ಉಲ್ಬಣವಾಗಬಹುದು. ಹೀಗಾಗಿ ಗೃಹ ಬಳಕೆ LPG ಸಿಲಿಂಡರ್ 25-26 ದಿನಕ್ಕೆ ವಿತರಣೆ ಮಾಡ್ತಾರೆ. ಆ ಗ್ರಾಮೀಣ ಪ್ರದೇಶದಲ್ಲಿ 45 ದಿನಕ್ಕೆ ವಿತರಣೆ ಮಾಡ್ತಾರೆ. ಆದ್ರೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ವಿತರಣೆ ಸ್ವಲ್ಪ ತುಂಬಾ ವಿಳಂಬವಾಗ್ತಾ ಇದೆ. ಈಗಾಗಲೇ ಮತ್ತೆ ಹೋಟೆಲ್ಗಳು ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತ ಈಗಾಗಲೇ ಒಂದು ಹೇಳಿಕೆ ಕೂಡ ಬಂದಿರುವಂತದ್ದು. ಹೀಗಾಗಿ ಈ ಒಂದು ಜಾಗತಿಕ ಯುದ್ಧ ನಮ್ಮ ಭಾರತದ ಮೇಲೆ ಭಾರಿ ಪರಿಣಾಮ ಬೀರಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಯಾರೆಲ್ಲ ಒಂದು ಗ್ಯಾಸ್ ಸಿಲಿಂಡರ್ ಮೇಲೆ ಅವಲಂಬಿತರಾಗಿರ್ತೀರಾ ಅವರು ಸ್ವಲ್ಪ ಮಿತವಾಗಿ ಗ್ಯಾಸ್ ಅನ್ನ ಬಳಸಿ, ಆದಷ್ಟು ಎಲೆಕ್ಟ್ರಿಕ್ ಸ್ಟೋವ್ ಗಳಾಗಿರ್ಬೋದು, ಸೌದಿ ಒಲೆಗಳನ್ನ ಬಳಸಬೇಕು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಶುಕ್ರವಾರ ಹೋರ್ಮಜ್ ಜಲಸಂಧಿ ವಾಣಿಜ್ಯ ಹಡಗುಗಳ ಮುಕ್ತ ಸಂಚಾರಕ್ಕೆ ತೆರವು ಮಾಡಿದ್ದ ಇರಾನ್ ಶನಿವಾರ ಪುನಃ ಅದನ್ನ ಬಂದ್ ಮಾಡಿದೆ. ಅದರ ಬೆನ್ನಲ್ಲೇ ಭಾರತ ನಮ್ಮ ಮಿತ್ರ, ಆದರೆ ಹಡಗುಗಳ ಮೇಲೆ ನಾವು ಕ್ರಮ ಜರುಗಿಸಲು ಎನ್ನುತ್ತಿದ್ದ ಇರಾನ್ ರಾಗ ಬದಲಿಸಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಈಗ ಬನ್ನಿ, ಕೊನೆಯದಾಗಿ ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೆ 2 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ಒಂದು ಚಿಕ್ಕ ತಪ್ಪು ನೀವು ಮಾಡಿದ್ದೆ, ಅದರಲ್ಲಿ ನಿಮ್ಮ BPL ಕಾರ್ಡು ಬಂದ್ ಆಗ್ಬಹುದು. ನಿಮಗೆ ಅನ್ನಭಾಗ್ಯ ಅಕ್ಕಿನೂ ಸಿಗಲ್ಲ, ಇಂದಿರಾ ಕಿಟ್ ಕೂಡ ಸಿಗಲ್ಲ. ಹೌದು ವೀಕ್ಷಕರೇ, ಆ ತಪ್ಪು ಯಾವ್ದಪ್ಪ ಅಂದ್ರೆ ನೀವೇನಾದ್ರೂ 6 ತಿಂಗಳಿನಿಂದ ಪಡಿತರ ಪಡೆದುಕೊಂಡಿಲ್ಲ ಅಂದ್ರೆ ವೀಕ್ಷಕರೇ ನೋಡಿ, ಯಾರೆಲ್ಲ 6 ತಿಂಗಳು 1 ವರ್ಷದಿಂದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಬೆರಳಚ್ಚು ಕೊಟ್ಟು ಪಡಿತರ ಪಡೆದುಕೊಂಡಿಲ್ಲ ನೋಡಿ, ಅವರ BPL ಕಾರ್ಡು ರದ್ದಾಗುತ್ತೆ, ಅವರಿಗೆ APL ಕಾರ್ಡ್ ಅನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ವೀಕ್ಷಕರೇ, ನಕಲಿ ದಾಖಲೆ ಸೃಷ್ಟಿ ಮಾಡಿರ್ಬೋದು, ಸರ್ಕಾರಿ ನೌಕರರಾಗಿರ್ಬೋದು, ಇವರ BPL ಕಾರ್ಡು ಕೂಡ ಈಗ ಪತ್ತೆ ಹಚ್ಚಲಾಗಿದೆ. ಒಟ್ಟು 14 ಲಕ್ಷ BPL ಕಾರ್ಡುಗಳನ್ನ ಈಗ ಮತ್ತೊಮ್ಮೆ ಬಂದ್ ಮಾಡಲಾಗ್ತಾ ಇದೆ. ಹಂತ ಹಂತವಾಗಿ ಕರ್ನಾಟಕದಲ್ಲಿ 14 ಲಕ್ಷ ಕಾರ್ಡುಗಳನ್ನ ರದ್ದು ಮಾಡೋ ಪ್ರಕ್ರಿಯೆ ಆರಂಭವಾಗಿದೆ ವೀಕ್ಷಕರೇ. ತುಂಬಾ ಜನರು ಕಾರ್ಡ್ಗಳನ್ನ ಕಳೆದುಕೊಳ್ತಾ ಇದ್ದಾರೆ. ಎದಕ್ಕಂದ್ರೆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡಿದವರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ. ಅಂದ್ರೆ ಅನ್ನಭಾಗ್ಯ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರು ಕೂಡ ಅವರ ಒಂದು ಕಾರ್ಡುಗಳನ್ನು ಕೂಡ ರದ್ದು ಮಾಡ್ತಾರೆ, BPL ಕಾರ್ಡ್ ಅನ್ನ ಬಂದ್ ಮಾಡ್ತಾರೆ ಅಂತ ಹೇಳಲಾಗಿದೆ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ತೆರಿಗೆ ಪಾವತಿದಾರರು, ಸರ್ಕಾರಿ ನೌಕರರು ಸುಳ್ಳು ದಾಖಲೆ ಕೊಟ್ಟು ಪಡೆದುಕೊಂಡಿರುವ BPL ಕಾರ್ಡ್ಗಳನ್ನು ಕೂಡ
APL ಕಾರ್ಡ್ಗಳನ್ನಾಗಿ ಮಾಡಲಾಗ್ತಾ ಇದೆ. ಹೀಗಾಗಿ ನೀವು ಕೂಡ ವೀಕ್ಷಕರೇ BPL ಕಾರ್ಡ್ ಹೊಂದಿದ್ರೆ ನೀವು ಸ್ವಲ್ಪ ಎಚ್ಚರದಿಂದಿರಬೇಕು. ಆದಷ್ಟು ಪಡಿತರ ಪಡೆದುಕೊಳ್ಳಿ, ಹಣಕ್ಕೋಸ್ಕರ ಮಾರಾಟ ಮಾಡಬೇಡಿ. ಇನ್ನು ಇಂದಿರಾ ಕಿಟ್ ಕೂಡ ವಿತರಣೆ ಪ್ರಾರಂಭವಾಗ್ತಾ ಇದೆ. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳನ್ನು ಕೂಡ ಇಂದಿರಾ ಕಿಟ್ ಮೂಲಕ ಕೊಡಲಾಗ್ತಾ ಇದೆ ಜನರಿಗೆ ಉಚಿತವಾಗಿ. ಕರ್ನಾಟಕ ಸರ್ಕಾರದಿಂದ ಮೇ ತಿಂಗಳಿಂದ ರಾಜ್ಯಾದ್ಯಂತ ವಿತರಣೆ ಶುರುವಾಗಲಿದೆ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ಬನ್ನಿ, ಕೊನೆಯದಾಗಿ H5N1 ವೈರಸ್ ಆತಂಕ. ಹೌದು, ಹಕ್ಕಿ ಜ್ವರ ಈಗ ಮತ್ತೊಮ್ಮೆ ಶುರುವಾಗ್ತಾ ಇದೆ. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಈಗಾಗಲೇ ಈ ಒಂದು ಹೆಸರುಘಟ್ಟದಲ್ಲಿ ಕೋಳಿಗಳ ಮಾರಣ ಹೋಮವೇ ನಡೆದೋಗಿದೆ. ಅಂದ್ರೆ 7,000 ಕೋಳಿಗಳನ್ನ ಮಾರಣ ಹೋಮ ಮಾಡಲಾಗಿದೆ. ಎದಕ್ಕಂದ್ರೆ H5N1 ವೈರಸ್ ಆತಂಕ. 10 ಕಿಲೋಮೀಟರ್ ವರೆಗೂ ಆ ಒಂದು ಜಾಗವನ್ನ ರೆಡ್ ಝೋನ್ ಅಂತ ಮಾರ್ಕ್ ಕೂಡ ಮಾಡಲಾಗಿದೆ. ಹಕ್ಕಿ ಜ್ವರ ಪತ್ತೆಯಾದ ಹಿನ್ನೆಲೆ ಪಕ್ಷಿಗಳ ಎಲ್ಲ ಕೋಳಿ ಫಾರ್ಮ್ಗಳಲ್ಲಿ ಪಕ್ಷಿಗಳ ಒಂದು ಮಾದರಿಯನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ. ಕರ್ನಾಟಕದಲ್ಲಿ ಜನರು ಆತಂಕ ಪಡಬಾರದು, ಆದ್ರೆ ಎಚ್ಚರ ವಹಿಸಬೇಕು ಅಂತ ಹೇಳಲಾಗಿದೆ. ಆದಷ್ಟು ಚಿಕನ್ ಪ್ರಿಯರು, ಮೊಟ್ಟೆ ಪ್ರಿಯರು ಬೇಯಿಸಿ ಸೇವಿಸಬೇಕು. 70 ಡಿಗ್ರಿ ಸೆಲ್ಸಿಯಸ್ ಮೇಲೆ ಅದನ್ನ ಹೀಟ್ ಮಾಡಿ ಕುದಿಸಿ ಸೇವಿಸಬೇಕು ಅಂತ ಹೇಳಲಾಗಿದೆ. ಎದಕ್ಕಂದ್ರೆ H5N1 ಎಂಬ ಒಂದು ಸೋಂಕು ಇದು ಚಿಕನ್ ನಲ್ಲಿ ಮತ್ತೆ ಮೊಟ್ಟೆಯಲ್ಲಿ ಹೆಚ್ಚಾಗಿ ಪತ್ತೆಯಾಗುತ್ತೆ. ಹೀಗಾಗಿ ಚಿಕನ್ ಮತ್ತು ಮೊಟ್ಟೆ ಬೆಲೆ ಕೂಡ ಗಣನೀಯವಾಗಿ ಇಳಿಕೆ ಆಗ್ತಾ ಇದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.